ರಾಷ್ಟ್ರೀಯ ಮಟ್ಟದಲ್ಲಿ ಪಕ್ಷ ಬಲವರ್ಧನೆಗೆ ಕಾಂಗ್ರೆಸ್ ಇದೀಗ ಸಜ್ಜಾಗ್ಲಾಗ್ತಾ ಇದೆ. ಪಕ್ಷದ ಪುನಶ್ಚೇತನಕ್ಕೆ ನಾಯಕರ ಗಮನ ಹರಿಸಲಾಗಿದೆ. ವಿವಿಧ ರಾಜ್ಯಗಳ ಉಸ್ತುವಾರಿಗಳ ಬದಲಾವಣೆಯ ತೀರ್ಮಾನವನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬಲವರ್ಧನೆಯ ದೃಷ್ಟಿಯಿಂದ ಎಐಸಿಸಿ ಒಂದು ನಿರ್ಧಾರವನ್ನ ಕೈಗೊಳ್ತಾ ಇದೆ ಅನ್ನೋದು ಮಾಹಿತಿ. ಮೊನ್ನೆ ಅಷ್ಟೇ ಈ ಬಗ್ಗೆ ಸುಳಿವನ್ನ ನೀಡಿದ್ರು ಖರ್ಗೆ. ಹೇಳಿದ 3 ದಿನಕ್ಕೆ ಕೆಲ ಉಸ್ತುವಾರಿಗಳ ಬದಲಾವಣೆ ಕೂಡ ಆಗಿದೆ. ಉಸ್ತುವಾರಿಗಳನ್ನ ಬದಲು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಹಿಂದೆಯಿಂದಲೂ ಕೂಡ ಒಂದು ಚರ್ಚೆ ಇತ್ತು. ಅದರ ಜೊತೆಗೆ 2-3 ದಿನಗಳ ಹಿಂದೆ ಖರ್ಗೆ ಅವರು ಕೂಡ ಅದನ್ನು ಹೇಳಿದ್ರು. ಯಾವ ಕಾರಣಕ್ಕೆ ಅಂತಂದ್ರೆ ಪಕ್ಷವನ್ನ ಪುನಶ್ಚೇತನಗೊಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ, ಪಕ್ಷವನ್ನ ಬಲವರ್ಧನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಪಕ್ಷ ಬಲವರ್ಧನೆ ಆಗಬೇಕು, ಪಕ್ಷಕ್ಕೊಂದು ಪುನಶ್ಚೇತನವನ್ನ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ ಗಮನ ಹರಿಸ್ತಾ ಇರೋದು. ವಿವಿಧ ರಾಜ್ಯಗಳ ಉಸ್ತುವಾರಿಗಳನ್ನ ಬದಲಾವಣೆ ಮಾಡೋದ್ರ ಮುಖಾಂತರವಾಗಿ ಹೊಸ ಪುನಶ್ಚೇತನವನ್ನ ನೀಡಬೇಕು ಅನ್ನುವಂಥ ಪ್ಲಾನ್ನಲ್ಲಿ ಕಾಂಗ್ರೆಸ್ ಇದೀಗ ಇದೆ. ಜೊತೆಗೆ ಒಂದಷ್ಟು ಉಸ್ತುವಾರಿಗಳ ಬದಲಾವಣೆ ಕೂಡ ಆಗಿದೆ. ಹರಿಯಾಣ ಬಿಕೆ ಹರಿಪ್ರಸಾದ್, ಹಿಮಾಚಲ ಪ್ರದೇಶ ಚಂಡೀಗಢ ರಜನಿ ಪಾಟೀಲ್, ಮಧ್ಯಪ್ರದೇಶ ಹರೀಶ್ ಚೌಧರಿ, ತಮಿಳುನಾಡು ಪುದುಚೇರಿಯಲ್ಲಿ ಗಿರೀಶು, ಒಡಿಶಾ ಅಜಯ್ ಕುಮಾರ್ ಲಲ್ಲು, ಜಾರ್ಖಂಡ್ ಕೆ ರಾಜು, ತೆಲಂಗಾಣ ಮೀನಾಕ್ಷಿ ನಟರಾಜನ್, ಮಣಿಪುರ ತ್ರಿಪುರಾ ಸಿಕ್ಕಿಂ ನಾಗಾಲ್ಯಾಂಡ್ ಸಪ್ತಗಿರಿ ಶಂಕರ್, ಬಿಹಾರ ಕೃಷ್ಣ ಅಲ್ವಾರ್, ಜಮ್ಮು ಕಾಶ್ಮೀರ ಪ್ರಾಕ ನಾಸೀರ್ ಹುಸೇನ್, ಪಂಜಾಬ್ ಪ್ರಾಕ ಭೂಪೇಶ್ ಬಘೇಲಾ. ಸೊ ಇಷ್ಟು ಬದಲಾವಣೆಯನ್ನ ಮಾಡಲಾಗಿರುವಂಥದ್ದು. ಈ ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು ಒಂದಷ್ಟು ಬದಲಾವಣೆಗಳನ್ನು ಪಕ್ಷದಲ್ಲಿ ಬಯಸಲಾಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಚಿಂತನೆಗಳು ಸಿದ್ಧತೆಗಳಾಗ್ತಾ ಇದೆ, ಮಾತುಕತೆ ಎಲ್ಲ ನಡೀತಾ ಇದೆ, ಬದಲಾವಣೆ ಮಾಡ್ತೀವಿ ಅಂತ. ಅದೇ ರೀತಿಯಾಗಿ ಈಗ ಉಸ್ತುವಾರಿಗಳ ಬದಲಾಗ್ತಾ ಇದೆ. ಕಾರಣ ಏನು ಅಂತ ಅಂದರೆ ಆಫ್ಟರ್ ದೆಹಲಿಯ ಚುನಾವಣೆಯ ನಂತರ ಪಕ್ಷಕ್ಕೊಂದು ಪುನಶ್ಚೇತನ ಬೇಕು ಅಂತ ಅನಿಸಿದೆ. ಪಕ್ಷವನ್ನು ಮತ್ತಷ್ಟು ಬಲವರ್ಧನೆ ಮಾಡಬೇಕು ಅಂತಲೂ ಕೂಡ ಅನಿಸಿದೆ. ಅದಲ್ಲದೆ ಮುಂಬರುವಂಥ ಚುನಾವಣೆಗಳು ಇದಕ್ಕೆ ತಯಾರಿಯನ್ನು ಈಗಿನಿಂದಲೇ ಮಾಡ್ಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಏನು ಉಸ್ತುವಾರಿಗಳಿದ್ರೂ ಅವರನ್ನು ಬದಲು ಮಾಡುವಂಥ ಹಿನ್ನೆಲೆಯಲ್ಲಿ ಒಂದು ಹೊಸ ರೀತಿಯಾದಂಥ ಹುಮ್ಮಸ್ಸು ಕಾರ್ಯಕರ್ತರಲ್ಲೂ ಬರುತ್ತೆ, ಪಕ್ಷಕ್ಕೂ ಕೂಡ ಸಿಗುತ್ತೆ, ಪಕ್ಷವೂ ಕೂಡ ಬಲವರ್ಧನೆ ಆಗತ್ತೆ. ಜವಾಬ್ದಾರಿಯನ್ನು ಹೀಗೆ ಬೇರೆ ಬೇರೆಯವರಿಗೆ ವಹಿಸೋದ್ರಿಂದ ನಾಯಕರುಗಳು ಆ್ಯಕ್ಟಿವ್ ಆಗ್ತಾರೆ ಅನ್ನುವಂಥ ನಿರ್ಧಾರದ ಹಿನ್ನೆಲೆಯಲ್ಲಿ ಇದೀಗ ಉಸ್ತುವಾರಿಗಳ ಬದಲಾಗ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ 2-3 ದಿನಗಳಲ್ಲೇ ಕೆಲವು ರಾಜ್ಯಗಳಲ್ಲಿ ಬದಲಾವಣೆಯನ್ನು ಆಲ್ರೆಡಿ ಮಾಡಲಾಗಿದೆ. ಸೊ ಇದು ಹೀಗೆ ಹೋಗ್ತಾ 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 ಇನ್ನು ಏನೇನು ಬದಲಾವಣೆಯನ್ನು ಮಾಡಲಾಗತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಕಾಣವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದರು ಒಂದಷ್ಟು ಬದಲಾವಣೆಗಳಾಗತ್ತೆ ಅಂತ. ಹೇಳಿದ 2-3 ದಿನದಲ್ಲಿ ಆಗ್ತಾ ಇದೆ. ಸೊ ಇದು ಯಾವ ರೀತಿಯಾಗಿ ಪಕ್ಷಕ್ಕೆ ಪುನಶ್ಚೇತನವನ್ನು ನೀಡುತ್ತೆ ಅಂತ? ನೀತಿ ಈಗಾಗಲೇ ಹರಿಯಾಣದಲ್ಲಿ ಗೆಲ್ಲುವಂತಹ ಅವಕಾಶಗಳಿತ್ತು. ಅಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ಸೋಲ್ಬೇಕಾಯ್ತು. ಮಹಾರಾಷ್ಟ್ರದಲ್ಲೂ ಕೂಡ ಉತ್ತಮವಾದಂತಹ ಫಲಿತಾಂಶ ಬರುತ್ತೆ, ಸರ್ಕಾರ ಈ ಬಾರಿ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತಹ ನಿರೀಕ್ಷೆಗಳಿತ್ತು. ಜನಸಾಮಾನ್ಯರ ಬೆಂಬಲ ಕೂಡ ಅಲ್ಲಿ ಚೆನ್ನಾಗಿತ್ತು. ಆದ್ರೆ ಮಹಾರಾಷ್ಟ್ರದಲ್ಲೂ ಕೂಡ ದೊಡ್ಡ ಮಟ್ಟದ ಹಿನ್ನಡೆ ಆಯ್ತು. ಜೊತೆಗೆ ಇತ್ತೀಚೆಗೆ ನಡೆದಂತಹ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂತಹ ವಿಶ್ವಾಸವೇನು ಇಟ್ಕೊಂಡಿರ್ಲಿಲ್ಲ. ಆದ್ರೆ ಹೆಚ್ಚಿನ ಸೀಟುಗಳನ್ನ ಗೆಲ್ತೇವೆ ಅನ್ನುವಂತ ನಿರೀಕ್ಷೆಗಳಿತ್ತು. ಆದ್ರೆ ಅಲ್ಲೂ ಕೂಡ ಅವಕಾಶಗಳು ಸಿಗಲಿಲ್ಲ, ಯಾಕೆಂದ್ರೆ 0. ಈ ಒಂದು ಹಿನ್ನೆಲೆಯಲ್ಲಿ ಪಕ್ಷ ಯಾವ ರೀತಿಯಾಗಿ ಮತ್ತೆ ನಾವು ಸಂಘಟನೆಯನ್ನ ಮಾಡಬೇಕು, ಪಕ್ಷ ಬಲವರ್ಧನೆಗೆ ನಾವು ಗಮನವನ್ನ ಕೊಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ತೆಲಂಗಾಣ ಕರ್ನಾಟಕದಲ್ಲೂ ಕೂಡ ನಾವು ಅಧಿಕಾರವನ್ನ ಕಳೆದುಕೊಳ್ಬೇಕಾದಂತ ಪರಿಸ್ಥಿತಿ ಎದುರಾಗಬಹುದು ಅನ್ನುವಂತ ಆತಂಕ ಈಗ ಎಐಸಿಸಿ ನಾಯಕರಿಗೆ ಎದುರಾಗಿದೆ. ಆ ಕಾರಣಕ್ಕೆ ಈಗ ಪಕ್ಷಕ್ಕೆ ಬಲವನ್ನ ತುಂಬಬೇಕು, ಪುನಶ್ಚೇತನವನ್ನ ಮಾಡಬೇಕು ಅಂದ್ರೆ ನಾವು ಅಮೂಲಾಗ್ರ ಬದಲಾವಣೆಯನ್ನ ಪಕ್ಷದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಜ್ಯ ಘಟಕಗಳಲ್ಲಿ ತರಬೇಕಾಗತ್ತೆ ಅನ್ನುವಂತ ಧೋರಣೆ ಇವತ್ತು ರಾಷ್ಟ್ರೀಯ ನಾಯಕರು ಬಂದಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಕಳೆದ 3 ದಿನಗಳ ಹಿಂದಷ್ಟೇ ಹೇಳಿಕೆಯನ್ನ ಕೊಟ್ಟಿದ್ರು, 7-8 ದಿನಗಳಲ್ಲಿ ಕೆಲವೊಂದು ಬದಲಾವಣೆಯನ್ನ ಮಾಡ್ತೇವೆ ಅಂತ ಹೇಳಿ. ಅವರು ಹೇಳಿಕೆ ಕೊಟ್ಟ 3 ದಿನದಲ್ಲೇ ಈಗ ಉಸ್ತುವಾರಿಗಳ ಬದಲಾವಣೆಯನ್ನ ಮಾಡಲಾಗಿದೆ. ರಾಜ್ಯಗಳಿಗೆ ಏನು ಉಸ್ತುವಾರಿಗಳನ್ನ ನೇಮಿಸಲಾಗಿತ್ತು, ಆ ಉಸ್ತುವಾರಿಗಳು ಸರಿಯಾಗಿ ಅಲ್ಲಿ ಸಂಘಟನೆಯನ್ನ ಮಾಡಿಲ್ಲ. ಸ್ಥಳೀಯ ಮಟ್ಟದಲ್ಲಿ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಲ್ಲಿ ಹೊಂದಾಣಿಕೆಯನ್ನ ಮೂಡಿಸುವಂತ ಒಂದು ಪ್ರಯತ್ನವನ್ನ ಮಾಡಿಲ್ಲ. ಆ ಕಾರಣಕ್ಕೆ ನಮ್ಗೆ ಅಲ್ಲಿ ಹಿನ್ನಡೆ ಆಗ್ತಾ ಇದೆ ಅನ್ನುವಂಥದ್ದು ಎಲ್ಲಿ ವರದಿಗಳು ಬಂತು ಅಂತಹ ರಾಜ್ಯಗಳಲ್ಲಿ ಈಗ ಹೊಸದಾಗಿ ಉಸ್ತುವಾರಿಗಳನ್ನ ಬದಲಾವಣೆ ಮಾಡಿ ಹೊಸ ಉಸ್ತುವಾರಿಗಳನ್ನ ಈಗ ನೇಮಕ ಮಾಡಿದ್ದಾರೆ.
ಹಿಮಾಚಲ ಪ್ರದೇಶಕ್ಕೆ ರಜನಿ ಪಾಟೀಲ್ ಅವರನ್ನ ನೇಮಕ ಮಾಡಿದ್ರೆ, ಹರಿಯಾಣದಲ್ಲಿ ಕರ್ನಾಟಕದವರೇ ಆದಂತ ಮೇಲ್ಮನೆ ಸದಸ್ಯ BK ಹರಿಪ್ರಸಾದ್ ಅವರನ್ನ ಉಸ್ತುವಾರಿಯನ್ನಾಗಿ ಮಾಡಿದ್ದಾರೆ. ಮಧ್ಯಪ್ರದೇಶದಲ್ಲಿ ಹರೀಶ್ ಚೌಧರಿ ಅವರನ್ನ ನೇಮಕ ಮಾಡಿದ್ರೆ, ತಮಿಳುನಾಡು ಪುದುಚೇರಿಗೆ ಗಿರೀಶ್ ಅವರನ್ನ ನೇಮಕ ಮಾಡಿದ್ದಾರೆ. ಒರಿಸ್ಸಾದಲ್ಲಿ ಅಜಯ್ ಕುಮಾರ್ ಲಲ್ಲು, ಜಾರ್ಖಂಡ್ನಲ್ಲಿ K ರಾಜು, ತೆಲಂಗಾಣದಲ್ಲಿ ಮೀನಾಕ್ಷಿ ನಟರಾಜನ್ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ರಾಜ್ಯ ಉಸ್ತುವಾರಿಗಳನ್ನಾಗಿ ಮಾಡಿದ್ದಾರೆ. ಮಣಿಪುರ, ತ್ರಿಪುರಾ, ಸಿಕ್ಕಿಂ, ನಾಗಾಲ್ಯಾಂಡ್ಗೆ ಸಪ್ತಗಿರಿ ಶಂಕರ್ ಅವ್ರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ರೆ, ಬಿಹಾರದಲ್ಲಿ ಕೃಷ್ಣ ಅಲ್ವಾರ್ ಅವ್ರಿಗೆ ಉಸ್ತುವಾರಿಯನ್ನ ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ನಾಸಿರ್ ಹುಸೇನ್ ಕರ್ನಾಟಕದವರು, ಅವ್ರಿಗೆ ಅಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಪಂಜಾಬ್ನಲ್ಲಿ ಭೂಪೇಶ್ ಬಘೇಲ್ ಅವ್ರಿಗೆ ಮಾಜಿ ಮುಖ್ಯಮಂತ್ರಿಗಳು, ಅವ್ರಿಗೆ ಅಲ್ಲಿ ಉಸ್ತುವಾರಿಯನ್ನಾಗಿ ಮಾಡಿದ್ದಾರೆ. ಅಂದ್ರೆ ಎಲ್ಲೆಲ್ಲಿ ಸಮರ್ಥ ಸಂಘಟನಾಕಾರರು ಅನ್ನುತ್ತಾ ಗುರುತಿಸ್ಕೊಂಡಿದ್ರು, ಆ ನಾಯಕರಿಗೆ ಈಗ ಜವಾಬ್ದಾರಿಯನ್ನ ಕೊಡುವ ಮೂಲಕ ಆಯಾ ರಾಜ್ಯಗಳಲ್ಲಿ ಪಕ್ಷವನ್ನ ಮತ್ತಷ್ಟು ಬಲವರ್ಧನೆ ಮಾಡಬೇಕು ಅನ್ನುವಂತ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಂಡಿದೆ. ಈಗ ಉಸ್ತುವಾರಿಗಳ ನೇಮಕದ ನಂತರ ಅಲ್ಲಿರುವಂತಹ ಸ್ಥಳೀಯ ಮಟ್ಟದ ರಾಜ್ಯ ಅಧ್ಯಕ್ಷರುಗಳ ಬದಲಾವಣೆ, ಹಾಗೆ ಪದಾಧಿಕಾರಿಗಳ ಬದಲಾವಣೆ, ವಿವಿಧ ಮುಂಚೂಣಿ ಘಟಕಗಳ ಅಧ್ಯಕ್ಷರ ಬದಲಾವಣೆಯನ್ನ ಇನ್ಮೇಲೆ ತೆಗೆದುಕೊಳ್ಳಲಾಗತ್ತೆ. ಬದಲಾವಣೆ ಮಾಡುವಂತ ಒಂದು ಪ್ರಕ್ರಿಯೆ ಪ್ರಾರಂಭವಾಗತ್ತೆ. ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯಾದಂತಹ ವಾತಾವರಣ ನಿರ್ಮಾಣ ಆದ್ರೂ ಕೂಡ ಆಗಬಹುದು ನೀತಿ. ಓಕೆ, ಥ್ಯಾಂಕ್ ಯು ಶಿವು ತಮ್ಮ ಡೀಟೇಲ್ಸ್ಗಾಗಿ.